आपलं स्वागत. पाहूयात आजच्या ताज्या घडामोडी. ग्रामीण भागातील शेतकऱ्यांना सुलभ कर्ज पुरवठा करून त्यांचे आर्थिक अडचणी दूर करून स्वावलंबी जीवन जगण्यासाठी ग्रामीण भागातील सहकारी संस्था पुढे येत असल्यामुळे त्या शेतकऱ्यांच्या कामधेनू बनल्या आहेत, असे प्रतिपादन शेतकरी संघटनेचे नेते सुरेश चौगले यांनी केले. इंगळी तालुका चिकोडी येथील श्री लक्ष्मी विविध उद्देशगळ प्राथमिक कृषी पत्ती सहकारी संस्थेच्या वार्षिक सभेमध्ये ते प्रमुख पाहुणे म्हणून बोलत होते. मुख्य अतिथी म्हणून सभेस हबप सुभाष शेवाळे हे होते. अध्यक्षस्थानी संघाचे अध्यक्ष रमेश मोरचिट्टे, उपाध्यक्ष जयपाल जुगळे हे होते. उपस्थितांचे स्वागत रवी खोत यांनी करून प्रास्ताविक भाषण केले. यावेळी संघाचे कार्यदर्शी दिनकर सुंगारे यांनी संघाचा अहवाल व ताळेबंद वाचताना म्हणाले, 166 सभासद असून शेअर भांडवल 5,29,500 रुपये, निधी 1,33,883 रुपये असून ठेव 26,21,000 रुपयांची संग्रहित केले असून कर्ज 56,84,000 रुपये वितरित केले असून संघाला 1,09,716 रुपये झाला असल्याचे सांगितले. यावेळी संघाचे अध्यक्ष रमेश मोरचिट्टे बोलताना म्हणाले, चिकोडी सदलगा मतदारसंघाचे लोकप्रिय आमदार गणेश उकेरी व खासदार प्रकाश उकेरी यांच्या मार्गदर्शनाखाली संघाच्या मार्फत शासनाच्या अन्नभाग्य योजनेचे वितरण करण्यात येत असून संघाच्या इमारतीसाठी खासदार व आमदार पितापुत्रांनी संघाला त्यांच्या आमदार फंडातून 30 लाख रुपयांचे अनुदान दिले असून लवकरच संघाची स्वतःची इमारत व सुसज्ज असे गोडाऊन निर्मिती करण्यात येणार असल्याचे सांगितले. यावेळी संघाचे संचालक अण्णासाहेब सरडे, चंद्रकांत लंगोटे, प्रभाकर कुडचे, शंकर शृंगारे, कस्तुरी गडकरी, राणी खोत, संजय भरणमे, राजकुमार चिगरे, लगमन्ना अवरादे, रोहित खोत, राजू चौगुला यांच्यासह गावातील प्रतिष्ठित नागरिक उपस्थित होते. उपस्थितांचे आभार व सूत्रसंचालन राहू केरबा यांनी केले. 2024 ರಿಂದ 2027 ರವರೆಗೆ ಹೊಸ ಪತ್ ಮಂಜೂರಾತಿಗೆ 1,16,00,000 ರೂಪಾಯಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ರಮೇಶಣ್ಣ ಕತ್ತಿ ಅವರಿಂದ ಅನುಮತಿ ದೊರಕಿದ್ದು ಪ್ರತಿ ಎಕರೆಗೆ 40,000 ರೂಪಾಯಿಯಂತೆ ಶೂನ್ಯ ಬಡ್ಡಿ ದರದಲ್ಲಿ ಈ ಲೋನನ್ನು ಪ್ರಾಮಾಣಿಕವಾಗಿ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಇದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘದಿಂದ ಡಿಸಿಸಿ ಶಿರಗುಪ್ಪೆಯಲ್ಲಿ ಪ್ರಾರಂಭ ಮಾಡಿದ್ದು ಪ್ರತಿ ಸಂಘಕ್ಕೆ 2 ಲಕ್ಷ ರೂಪಾಯಿಯಂತೆ ಈಗ ಸದ್ಯಕ್ಕೆ ಸಾಲ ಮಂಜೂರಾತಿ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು 5 ಲಕ್ಷಕ್ಕೆ ತಗೊಂಡು ಹೋಗ್ಬೇಕಂತ ಇದರ ಮುಂದಿನ ಯೋಜನೆ ಆಗಿದೆ. ಅದೇ ರೀತಿ ವೆಹಿಕಲ್ ಲೋನ್ ಅಂದರೆ ಮೋಟರ್ ಸೈಕಲ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಇದಕ್ಕೆ 10% ಬಡ್ಡಿಯಲ್ಲಿ ಸುಮಾರು 90% ವರೆಗೆ ಲೋನ್ ಶಾಂಕ್ಷನ್ ಮಾಡ್ತಾರೆ. ಅದಕ್ಕೂ ತಾವು ಯಾರು ಇಷ್ಟಪಟ್ಟಿರ್ತೀರಿ ಅವರು ಬಂದು ಸಮರ್ಪಕ ದಾಖಲೆಯನ್ನು ಒದಗಿಸಿ ನಮ್ಮ ಸಂಸ್ಥೆಯಿಂದ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಅದೇ ರೀತಿ ಇನ್ನು ಮುಂದೆ ಯಾವ್ಯಾವ ಹೊಸ ಸೌಲಭ್ಯಗಳ ಮೇಲೆ ಸರ್ಕಾರದಿಂದ ದೊರಕ್ತವೋ ಅದನ್ನು ಜನತೆ ಎಲ್ಲ ಸದಸ್ಯರವರೆಗೆ ಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಸಂಘದಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದ ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಎಲ್ಲರಿಗೂ ಇದು ಒಂದು ಉಪಯೋಗಕ್ಕಾಗಲಿ. ನಾನು ಹೇಳಿದಂಗೆ ರೈತರಿಗೆ ಯಾವಾಗಲೂ ಒಂದು ಮಾತಿಟ್ಕೊಳ್ರಿ, ಯಾವುದೇ ಸಂಘ ಸಂಸ್ಥೆ ಇರಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ಕೆಲಸಕ್ಕೆ ಬರಂಗಿಲ್ರಿ. 15 ಲಕ್ಷ ಕೋಟಿ ಅವರು ಸಾಲ ಮನ್ನಾ ಮಾಡಿದರು. ಆದರೆ ನಮ್ಮ ಮಾತ್ರ ಒಂದು 10,000 ಉಳಿದು ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ಜಪ್ತಿಗೆ ಬರ್ತದೆ. ಇದು ಕಾನೂನು ಇದೆ, ಹಂಗ ಕಾಕ ಏನು ಅನ್ನಕ್ಕೆ ಬರೋಂಗಿಲ್ಲ. ನಮ್ಮ ಕೋಆಪರೇಟಿವ್ ಇದ್ದು ಮಾತ್ರ ಇಲ್ಲಿ ಒಂದು ಸ್ವಲ್ಪ ಇರಲಿಪ್ಪ, ನಮ್ಮ ನಾಳೆ ಅಡಿಯಡ್ಸ ನೀತಿ ಅಂತ ಏನಾರು ನಡೆದು ರಾಷ್ಟ್ರೀಕೃತ ಬ್ಯಾಂಕಿನಾಗಿಲ್ಲ. ಅಲ್ಲೇ ತೊಗೊಂಡು ಓಡಿ ಹೋಗೋರಿಗೆ ರೊಕ್ಕ ಕೊಡ್ತಾರ ಅವರು. ಅದು ಮತ್ತು ನಿಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ 10 ಲಕ್ಷ ಬೇಕು, 20 ಲಕ್ಷ ಬೇಕು ಅಂದ್ರೆ ಅಲ್ಲಿನ ಕಿಮ್ಮತ್ತಿಲ್ಲ. ಅಲ್ಲಿ ಸಾವಿರಾರು ಕೋಟಿ ಸಾಲ ಮಾಡ್ಕೊಂಡು ಓಡಿ ಹೋಗೋರ ಕಿಮ್ಮತ್ತು ಇರ್ತದೆ. ಇಲ್ಲೇ ನಾವು ಸಾವಿರಾರು ರೂಪಾಯಿ ಸಲುವಾಗಿ ಒದ್ದಾಡ್ತಿರ್ತೀವಿ. ಸೊ ಇದು ನಮ್ಮ ಕೋಆಪರೇಟಿವ್ ಅನ್ನೋದೇನೊಂದು ನಮ್ಮ ಹಿರಿಯರು ತೆಗಿತಾರಲ್ಲ, ನಿಜವಾಗಿಯೂ ಯಾರು ಇದನ್ನು ಕನ್ಸೆಪ್ಟ್ ಮಾಡಿದರು, ಯಾರು ಅದನ್ನು ಇವು ಶುರು ಮಾಡಿದಾರಲ್ಲ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಇವತ್ತಿನ ನಾವು ರೈತರು ಏನಾದರೂ ನಾವು ದಿಮಾಕಿನಿಂದ ನಮ್ಮ ಊರಾಗ ಏನಾದ್ರು ಕೆಲಸ ಮಾಡ್ತಿದ್ದೀವಿಪ್ಪ, ಯಾವ್ದಾದ್ರು ಭರವಸೆ ಇತ್ತಂದ್ರೆ ಅದು ಕೋಆಪರೇಟಿವ್ ಬ್ಯಾಂಕ್ಗಳು ಬೇಕು ಅಂತ. ಅದಕ್ಕೆ ಇಂಥ ಒಂದು ಸಂಘ ಸಂಸ್ಥೆ ಭಾಳಷ್ಟು ಕಷ್ಟಪಟ್ಟು ನೀವು ಎಲ್ಲರೂ ಬೆಳೆಸಿದ್ದೀರಿ, ಕಟ್ಟಿದ್ದೀರಿ. ಇದನ್ನು ಬೆಳೆಸಿರಿ, ಇದ್ರ ಮ್ಯಾಗ ಎಲ್ಲರೂ ವಿಶ್ವಾಸ ಇಡಿ. ಚಿಕ್ಕ ಪುಟ್ಟು ಏನು ಇದ್ದು ಅಂದ್ರೆ ಅವು ತಲೆಯಾಗ ಹಾಕೋಬೇಡ್ರಿ. ಅವು ಬರ್ತಾವೆ ಹೋಗ್ತಾವೆ, ಮನೆಯಾಗ ಒಬ್ಬರೊಬ್ಬರೊಳಗೆ ಅಂತಮ್ರೊಳಗೆ ಇರ್ತಾವೆ. ಏನು ಇಂಥ ದೊಡ್ಡ ಸಂಸ್ಥೆ ಒಳಗಂತೂ ಬಂದೇ ಬರ್ತಾವೆ.
ಅದಕ್ಕೆ ಅಂಥದಕ್ಕೆ ಲೆಕ್ಕ ಮಾಡದೆ ಈ ಸಂಸ್ಥೆ ಮುಂದೆ ಬೆಳೀಲಿ. ಇನ್ನೊಂದು 5 ವರ್ಷ 10 ವರ್ಷದಿಂದ ಮತ್ತೆ ನಾನು ಭಾಳಷ್ಟು ಮುಂದಿನ ಚೌಕಶಿ ಮಾಡ್ಕೊತೀನಿ. ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಒಂದು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರ ಪ್ರಯತ್ನವೇ ಕಾರಣ ಎಂದು ಹೇಳಲು ಬಯಸುತ್ತೇನೆ. ನಮ್ಮ ಸಂಘದ ಸದಸ್ಯರು ವರದಿ ವರ್ಷದ ಹೊಸದಾಗಿ ಸೇರ್ಪಡೆಯಾದ ಕಡಿಮೆಯಾದ ಸದಸ್ಯರ ಒಂದು ವಿವರ 31/3/2023 ಆರ್ಥಿಕ ವರ್ಷದ ಕೊನೆಯ ಸದಸ್ಯರ ಸಂಖ್ಯೆ 132. 2023-24 ಹೊಸದಾಗಿ ಸೇರ್ಪಡೆಯಾದ ಸದಸ್ಯರು 38. ಒಟ್ಟು 2023-24 ಸಾಲಿನ ವರ್ಷಾಂತ್ಯಕ್ಕೆ ಉಳಿದ ಸದಸ್ಯರು 166. ಷೇರು ಬಂಡವಾಳ ಆರ್ಥಿಕ ವರ್ಷ 2023ರ ಕೊನೆಯ ಅವಧಿಯಲ್ಲಿ 4,92,000 ರೂಪಾಯಿ ಒಂದು ಷೇರು ಬಂಡವಾಳವನ್ನು ಹೊಂದಿತ್ತು. ಪ್ರಸಕ್ತ 31/3/2024ಕ್ಕೆ 5,29,500 ರೂಪಾಯಿಯನ್ನು ಷೇರು ಬಂಡವಾಳವನ್ನು ಹೊಂದಿರುತ್ತದೆ. ಇನ್ನು ನಿಧಿಗಳು ಆರ್ಥಿಕ ವರ್ಷ 2023ರ ಒಂದು ಕಟ್ಟಡ ನಿಧಿ, ಸಿಬ್ಬಂದಿ ನಿಧಿ, ಇನ್ನುಳಿದ ಎಲ್ಲ ನಿಧಿಗಳನ್ನು ಸೇರಿಸಿ 78,800 ರೂಪಾಯಿ ಹೊಂದಿತ್ತು. ಇದು 31/3/2024ಕ್ಕೆ 1,33,883 ರೂಪಾಯಿ ಆಗಿರುತ್ತದೆ. ಕಳೆದ ವರ್ಷಕ್ಕಿಂತ ಹೊಸದಾಗಿ 55,083 ರೂಪಾಯಿಯಷ್ಟು ಹೆಚ್ಚಳವಾಗಿರುತ್ತದೆ ನಿಧಿಗಳು. ಇನ್ನು ಅದೇ ರೀತಿ ಠೇವಣಿಗಳು ನಮ್ಮ 31/3/2023 ಆರ್ಥಿಕ ವರ್ಷದ ಕೊನೆಗೆ 22,67,580 ರೂಪಾಯಿ ಠೇವಣಿ ಹೊಂದಿತ್ತು. ಅದೇ ರೀತಿಯಾಗಿ ಈಗ 31/3/2024ಕ್ಕೆ 26,21,180 ರೂಪಾಯಿ ಠೇವಣಿ ಹೊಂದಿರುತ್ತದೆ. ಒಟ್ಟು 3,53,600 ರೂಪಾಯಿ ಠೇವಣಿನ ಹೆಚ್ಚಳವಾಗಿರುತ್ತದೆ. ಅದೇ ರೀತಿಯಾಗಿ ಸಾಲ ಹಾಗೂ ಮುಂಗಡಗಳು ನಮ್ಮ ಸಂಘದ ಸದಸ್ಯರಿಗೆ 31/3/2023ಕ್ಕೆ ಒಟ್ಟು 49,10,00,000 ರೂಪಾಯಿ ಸಾಲವನ್ನು ವಿತರಣೆ ಮಾಡಿದ್ದು, ಪ್ರಸಕ್ತ ಸಾಲಿನ 31/3/2024ಕ್ಕೆ 56,84,000 ರೂಪಾಯಿಯನ್ನು ಸಾಲವನ್ನು ವಿತರಣೆ ಮಾಡಿರುತ್ತೇವೆ. ಇನ್ನು ಅದೇ ರೀತಿಯಾಗಿ ನಮ್ಮ ಸಂಘದ ಹೂಡಿಕೆಗಳು ಒಂದು BDCC ಬ್ಯಾಂಕ್ ಶಿರಗುಪ್ಪಿಯಲ್ಲಿ ಸಹಿತ 2,33,000 ರೂಪಾಯಿಯನ್ನು ಹೂಡಿಕೆ ಮಾಡಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಸಂಘದ ಲಾಭ 31/3/2024ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದ ಒಂದು ಅವಧಿಯಲ್ಲಿ 23-24 ಸಾಲಿನಲ್ಲಿ 1,09,616 ರೂಪಾಯಿ ನಿವ್ವಳ ಲಾಭವನ್ನು ಪಡೆದಿರುತ್ತದೆ. ಆಡಳಿತ ಒಂದು ಪ್ರಸಕ್ತ ವರ್ಷದ ಆಡಳಿತ ಮಂಡಳಿಯು 12 ಸಭೆಗಳನ್ನು ನಡೆದಿರುತ್ತವೆ. ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸಭೆಯನ್ನು ಜರುಗಿಸಿ ದೈನಂದಿನ ಕಾರ್ಯವನ್ನು ಭಾಗವಹಿಸಿ ಸಂಸ್ಥೆಯ ಪ್ರಗತಿ ಪಥದತ್ತ ನಡೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುತ್ತಾರೆ. ಇನ್ನು ಗಣನೀಕರಣ ಕೇಂದ್ರ ಸರ್ಕಾರದಿಂದ 2,80,000 ರೂಪಾಯಿ ನಮ್ಮ ಪ್ರತಿಯೊಂದು ಸೊಸೈಟಿಗೆ, ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಒಟ್ಟು 65 PKPSಗಳು ಇದಾವ. ಅದರಲ್ಲಿ ಕರ್ನಾಟಕದಲ್ಲಿ 5,557 ಸೊಸೈಟಿ ಇದಾವ. ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 1,178 ಸೊಸೈಟಿಗಳು ಇದಾವ. ಅದರಲ್ಲಿ ನಮ್ಮ ಚಿಕ್ಕೋಡಿಯಲ್ಲಿ 257 ಸೊಸೈಟಿಗಳಿದಾವ. ಅದರಲ್ಲಿ ಮಿಂಗಳೂರಲ್ಲಿ ಒಟ್ಟು 4 ಸೊಸೈಟಿಗಳವ. ಈ ಎಲ್ಲ ಸೊಸೈಟಿಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸಹಿತ ಪ್ರತಿಯೊಂದು ಸೊಸೈಟಿಗೆ ಗಣನೀಕರಣ ಮಾಡಬೇಕಂತ ಹೇಳಿದ ಸಹಕಾರ ಸಚಿವರಾದಂತಹ ಕೇಂದ್ರದಲ್ಲಿ ಅಮಿತ್ ಶಾ ಅವರು ಪ್ರತಿಯೊಂದು ಸೊಸೈಟಿಗೆ 3 ಲಕ್ಷದವರೆಗೆ ಏನಪ್ಪಾ ಅಂತಂದ್ರೆ ಅನುದಾನವನ್ನು ನೀಡಿ ಗಣನೀಕರಣ ಮಾಡಿರ್ತಾರೆ. ಅದು ಸಹಿತ ನಮ್ಮ ಸೊಸೈಟಿಗೆ ಸಹಿತ ಲಾಭವನ್ನು ಪಡೆದುಕೊಂಡಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಯಶಸ್ವಿನಿ ಆರೋಗ್ಯ ಯೋಜನೆಯ ಈ ಒಂದು ಆರೋಗ್ಯ ಯೋಜನೆಯಲ್ಲಿ ನಮ್ಮ ರೈತರು ಹಾಗೂ ಕೃಷಿ ಕಾರ್ಮಿಕರ ಕುಶಲಕರ್ಮಿಗಳ ಸಹಿತ ಸುಮಾರು ನಮ್ಮ ಸಂಘದಿಂದ 110 ಸದಸ್ಯರಲ್ಲಿ ಟೋಟಲ್ 30 ಜನ ಈ ಯಶಸ್ವಿ ಯೋಜನೆಯನ್ನ ಲಾಭವನ್ನು ಪಡೆದಿರುತ್ತಾರೆ. ಇನ್ನು ಅದೇ ರೀತಿ ಸಮಸ್ಯೆಗಳು ಉಂಟಾದವು, ಆದ್ರೂ ನಾವು ಅದನ್ನು ಮೆಟ್ಟಿ ನಾವು ಅದಕ್ಕೆ ಸ್ಪಂದಿಸಿ ಚಾಲೆಂಜ್ ಅಂತ ಸ್ವೀಕರಿಸಿ ನಾವು ಕೋರ್ಟ್ ಕಚೇರಿ ಆದ್ರೂ ಅದರಲ್ಲಿ ಯಶಸ್ವಿಯಾಗಿ ಬಂದಿವೆ. ಅದು ನಮಗೆ ಸಂತೋಷ ತರುವಂಥ ವಿಷಯ. ಅದೇ ಥರ ನಮ್ಮ ಇಂಗ್ಲಿಯಲ್ಲಿರುವಂಥ ರೇಷನ್ ಅಂಗಡಿ ನಮಗೆ ಇಲ್ಲಿ ಬೇಕಾಗಿತ್ತು. ಯಾಕಂದರೆ ಈಗ ಇಲ್ಲಿಂದ ಬಸ್ಸಿಗೆ ಹೋಗಿ ಜನರು ಅಲ್ಲಿ ರೇಷನ್ಗೆ ನಂಬರ್ಗೆ ನಿಂತು ಥಂಬ್ ಮಾಡಿ ಅಲ್ಲಿಂದ ರೇಷನ್ ತರಬೇಕಾದ್ರೆ ತೊಂದರೆ ಆಗ್ತಿದೆ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದೀವಿ ಹೊರತು ನಾವು ಇದರೊಳಗೆ ರಾಜಕೀಯ ಕಾರಣ ಏನು ಮಾಡಿಲ್ಲ. ಮತ್ತು ಇಲ್ಲಿನ ಮುಂದೆ ನಮ್ಮದಲ್ಲಿ ರಾಜಕೀಯ ಕಾರಣ ಯಾವೂ ಇಲ್ಲ. ನೀವು ಯಾರು ಬರ್ಬೋದು, ಸಂಘದ ಏನು ತಪ್ಪು ತಡೆಯಾಕತ್ತಾರೆ ಕೇಳಬಹುದು, ಸಂಘದಾಗ
ಜ್ಞಾನ ಮಾರ್ಗದರ್ಶನ ಕೊಡಬೇಕಾದ್ರೆ ಕೊಡಬಹುದು. ನಾವೆಲ್ಲದಕ್ಕೂ ತಯಾರಿದ್ದೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಸಂಘ ಪ್ರಾರಂಭದಲ್ಲಿ ನಮಗೆ ಒಂದು ಕುರ್ಚಿ ಸ್ಟೂಲ್ ತರಬೇಕಾದ್ರೆ ಟೇಬಲ್ ತರಬೇಕಾದ್ರೂ ದುಡ್ಡು ಇರಲಾಗಿತ್ತು. ನಾವು ಪ್ರತಿಯೊಬ್ಬರು ಈಗ ಇದೇವೋ ಈ ಆಡಳಿತ ಮಂಡಳಿದವರು 25,000 ರೂಪಾಯಿ ದುಡ್ಡುಗಳನ್ನು ಹಾಕಿ ನಾವು ಸಂಘವನ್ನು ಪ್ರಾರಂಭ ಮಾಡಿದೆವು. ಯಾಕಂದ್ರೆ ಫರ್ನಿಚರು, ಕಂಪ್ಯೂಟರ್ ಮಾಡಿದೆವು, ಅದನ್ನೆಲ್ಲ ಮಾಡಿ ನಾವು ಚಾಲು ಮಾಡಿದೆವು. ಆ ನಂತರ ನಮ್ಮ ರೇಷನ್ ಅಂಗಡಿ ನಮ್ಗೆ ಅವಶ್ಯಕತೆ ಇದ್ದ ಕಾರಣ, ನಿಮ್ಮ ತೊಂದರೆಗಳನ್ನು ನಮಗೆ ಗಮನಕ್ಕೆ ಬಂದ ಕಾರಣ ನಾವು ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿ ಅವರ ಜೊತೆ ಅವರ ಹತ್ತಿರ ಹೋಗಿ ನಾವು ಕೇಳಿದಾಗ, ನಾವು ಕೇಳಿ 3ನೇ ತಿಂಗಳಲ್ಲಿ ನಮಗೆ ರೇಷನ್ ಅಂಗಡಿಯನ್ನು ಅವರು ನಮಗೆ ಮಂಜೂರಾತಿ ಮಾಡಿಕೊಟ್ರು. ಅವರಿಗೆ ನಮ್ಮ ಮಂಡಳ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರ ವತಿಯಿಂದ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆ. ಅದಕ್ಕಾಗಿ ಇಲ್ಲಿ ಎಲ್ಲ ಜನರಿಗೆ ಹೇಳೋದು ಒಂದೇ, ನಮ್ಮಲ್ಲಿ ರಾಜಕಾರಣಿಗೆಲ್ಲ ಮತ್ತೊಂದು, ನಾವು ಈಗ ನಮ್ಮ ಸೊಸೈಟಿಯಲ್ಲಿ ಲಾಭ ಏನು ಗಳಿಸ್ತಾ ಇದ್ದೀವಿ, ಆ ಲಾಭ ಎಲ್ಲ ನಾವು ಬಾಡಿಗೆಗೆ ಕೊಡ್ತಾ ಇದ್ದೇವೆ. ಅಂಗಡಿ ನಾವು ನಮ್ಮ ಆಫೀಸ್ ಬಾಡಿಗೆ ಹಾಗೂ ನಮ್ಮ ಗೋಡಾನ್ ಬಾಡಿಗೆ. ಅದಕ್ಕಾಗಿ ನೀವು ಏನು ನಾವು ಎಲ್ಲರೂ ಸದಸ್ಯರು ಕೂಡಿ ಹಿರಿಯರ ಮಾರ್ಗದರ್ಶನ ತಗೊಂಡು ನಾವು ಶಾಸಕರ ಬಳಿಗೆ ಹೋದಾಗ ಅವರು ನಮಗೆ ಸ್ವಂತ ಕಟ್ಟಡ ಮಾಡಲಿಕ್ಕೆ 36 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದರು. ಮತ್ತು ಸ್ವಂತ ಈ ಜಾಗವನ್ನು ಕೊಡಲಿಕ್ಕೆ ಅವರು ಅದನ್ನು ನಮಗೆ ಮಂಜೂರಾತಿಗೆ ಅವರೇ ಕಾರಣ ಅಂತ ನಾನು ಹೇಳಬಯಸ್ತೇನೆ. ಅದರಲ್ಲಿ ನಮ್ಮ ಪಂಚಾಯಿತಿ ಮೆಂಬರ್ ಕೂಡ ಪ್ರಯತ್ನಕ್ಕೆ ಸ್ಪಂದಿಸಿ ಅವರು ಒಪ್ಪಿಕೊಂಡ್ರು. ಹೀಗಾಗಿ ನಮಗೆ ಈ ಜಾಗ ನಮಗೆ ನಮ್ಮ ಸಂಘದ ಹೆಸರ ಮೇಲೆ ಆಯಿತು. ಇನ್ನು ನಾವು 6 ತಿಂಗಳಲ್ಲಿ ನಾವು ಇಲ್ಲಿ ಸುಸಜ್ಜಿತ ಕಟ್ಟಡವನ್ನು ಮಾಡ್ತೀವಿ, ನಿಮ್ಮೆಲ್ಲರ ಮಂದಿ ಇರ್ತೀವಿ, ನಿಮ್ಮ ಮಾರ್ಗದರ್ಶನವನ್ನು ತಗೋತೀವಿ. ಇವತ್ತು ನಾವು ಅಧ್ಯಕ್ಷ ಆಗಿರ್ಬೋದು, ನಿಮ್ಮೊಳಗಿನವರು ಯಾರಾದರೂ ಇಲ್ಲಿ ಅಧ್ಯಕ್ಷ ಆಗ್ಬೋದು. ಯಾಕಂದ್ರೆ ಇದು ನಿಮ್ಮ ಸಂಸ್ಥೆ, ಈಗ ನಾವು ಬೆಳೆಸ್ತಾ ಇದ್ದೇವೆ. ನಿಮ್ಮೆಲ್ಲರೂ ನಮ್ಗೆ ಸಹಕಾರ ಬೇಕು. ನಿಮ್ಮ ಸಹಕಾರ ಇದ್ದರೆ ನಾವೇನು ಬೇಕಾದ್ರೂ ಮಾಡ್ತೀವಿ. ಮತ್ತೊಂದು, ನಮಗೆ ಇಲ್ಲಿ ಹೊಸ ಇಂಗ್ರಿ ಹೆಮ್ಮೆ ಇರಬೇಕು. ಯಾಕಂದ್ರೆ ಇಂಗ್ರಿಯಲ್ಲಿ ಹೋಗಿ ನಾವು ಪ್ರತಿಯೊಂದು ನಾವು ಆಫೀಸ್ಗೆ ಹೋಗ್ಬೇಕಾಯ್ತು, ರೇಷನ್ ಅಂಗಡಿಗೆ ಹೋಗ್ಬೇಕಾಯ್ತು, ಸೊಸೈಟಿ ಹೋಗ್ಬೇಕಾದ್ರೆ ದೂರ ಆಗ್ತಿದೆ. ಈಗ ನೀವು 3-4 ಕಿಲೋಮೀಟರ್ ಹೋಗ್ಬೇಕು, 4 ಕಿಲೋಮೀಟರ್ ಬರಬೇಕು. ಅದನ್ನು ನಾವು ಮನಗೊಂಡು ಇದನ್ನು ಮಾಡಿದೆವು. ಅದಕ್ಕೆ ಕಾರಣ ನಾವೇನು ಹೆಚ್ಚು ಮಾತಾಡೋದು, ಈ ಟೈಮ್ ಆಗೈತಿ. ಈಗ ನಮ್ಗೆ 36 ಲಕ್ಷ ರೂಪಾಯಿ ಕಟ್ಟಡ ಮಂಜೂರು ಮಾಡಿದ್ದಕ್ಕಾಗಿ ನಾಬಾರ್ಡ್ ಬ್ಯಾಂಕಿಗೆ ನಾವು 3,60,000 ರೂಪಾಯಿ ಕಟ್ಟಿದೆ. ನಿಮ್ಮ ಲಾಭಾಂಶದಲ್ಲಿ ನಾವು ನಿಮಗೆ ಡಿವಿಡೆಂಟ್ ರೂಪದಲ್ಲಿ ಕೊಡಬೇಕಾದಂಥ ಹಣನ ನಾವೀಗ 3,60,000 10% GST ಕಟ್ ಅಂತ ಹೇಳಿದಾಗ ನಾವು ಸಂಘದ ಆಡಳಿತ ಮಂಡಳಿಯವರೆಲ್ಲ ಹೋಗಿ ನಾಬಾರ್ಡ್ಗೆ 3,60,000 ರೂಪಾಯಿ ದುಡ್ಡುಗಳನ್ನು ಕಟ್ಟಿದ್ದೀವಿ. ಈ ವರ್ಷ ನಾವು ಸ್ವಂತ ಬಿಲ್ಡಿಂಗ್ ಮಾಡ್ತೀವಿ. ನಮಗೆ ಬಾಡಿಗೆ ಕಟ್ಟಡದ ಬಾಡಿಗೆಯನ್ನು ಕಮ್ಮಿ ಆಗ್ತದೆ, ಯಾಕಂದ್ರೆ ಸ್ವಂತ ಕಟ್ಟಡ ಆಗ್ತೈತಿ. ಇಲ್ಲೇ ರೇಷನ್ ವ್ಯವಸ್ಥೆ ಹಾಗೂ ಆಫೀಸ್ ವ್ಯವಸ್ಥೆನೂ ನಾವು ಇಲ್ಲೇ ಮಾಡ್ಕೊತೀವಿ. ಹೀಗಾಗಿ ಮುಂದಿನ ಬರುವ ವರ್ಷದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮಗೆ ಡಿವಿಡೆಂಟ್ ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿವರೆಗೆ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅನ್ನೋದೊಂದು ನಮ್ಮ ಸಂಘದ ಕಳಕಳಿ विनंती ಹೇಳಿ ನನ್ನ 2 ವರ್ಷಗಳನ್ನು मुक्ती. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.